ವಚನವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಅಕ್ಕ ಮಹಾದೇವಿಯವರು ಯೋಗಾಂಗ ರಚನೆಯನ್ನು ಆರಂಭ ಮಾಡ್ತಾರೆ. ಅದರ ಒಂದಿಷ್ಟು ಭಾಗವನ್ನು ಶರಣರ ಮುಂದೆ ವ್ಯಕ್ತಪಡಿಸಿ ಇದರ ಅರ್ಥವನ್ನು ಶರಣರ ಮುಖಾಂತರ ನಾನು ತಿಳಿಯಲು ಬಯಸುತ್ತೇನೆ ಅಂತ ಹೇಳಿದಾಗ ಎಲ್ಲ ಶರಣೆಯರು ಕೂಡ ಅವರ ಅನುಭವಗಳನ್ನು ಹೇಳ್ತಾ ಹೋಗ್ತಾರೆ. ಅದರ ಮುಂದುವರೆದ ಭಾಗವನ್ನು ಇಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ. ವರ್ಷ ಋತುವಿನ ಒಂದು ದಿನ, ಅದು ಪೌರ್ಣಿಮೆ. ಚಂದಿರನು ತುಂಬು ಮೊಗದಿಂದ ಆಗಸವನ್ನ ಬೆಳಗುತ್ತಿದ್ದ. ಈರುಳಿನ ಕಡೆಯ ಜಾವದಲ್ಲಿ ಪೂಜೆಗೆ ಅಣಿಯಾದ ಅಕ್ಕ ಮಹಾದೇವಿ ಆ ಬೆಳದುಂಗಳ ಸೊಗಸಿಗೆ ಮಾರು ಹೋಗಿ ಮಹಡಿಯನ್ನ ಏರಿ ಅಲ್ಲಿಯೇ ಇಷ್ಟಲಿಂಗವನ್ನ ಅಂಗೈಯಲ್ಲಿ ಇರಿಸಿಕೊಂಡು ಪೂಜೆಗೆ ತೊಡಗಿದಳು. ಇಂದುವಿನ ಪ್ರತಿಬಿಂಬ ಇಷ್ಟಲಿಂಗದ ದರ್ಪಣದಲ್ಲಿ ಮಾರ್ಪೊಳೆಯುತ್ತಿತ್ತು. ದೀವಿಗೆಯ ಕಿರಣಗಳ ಮೇಲೈಕವ ದೃಷ್ಟಿಯೋಗ ಆ ಬಯಲಲ್ಲಿ ಸಾಧ್ಯವಾಗಿರಲಿಲ್ಲ. ಆದ್ದರಿಂದ ಇಷ್ಟಲಿಂಗ ಮುಕ್ಕುರದಲ್ಲಿ ಮೂಡಿದ ಚಂದಿರನ ಪ್ರತಿಕೃತಿಯ ಮೇಲೆ ದೃಷ್ಟಿಯಿಟ್ಟಳು. ಅನಿಮಿಷ ನೋಟದಿಂದ ನೇರವಾಗಿ ದೃಷ್ಟಿಸುವಂತಾದಾಗ ಕೋಟಿ ರವಿ ಶಶಿಯರಿಗೆ ಮೀರಿದ ಪ್ರಭೆಯೊಂದು ಇಷ್ಟಲಿಂಗದಲ್ಲಿ ಅಡಗಿದಂತಾಯಿತು. ಹೀಗೆ ಅಡಗಿದ ಬೆಳಕು ವಿಸ್ತಾರವಾಗತೊಡಗಿತು. ತನ್ನನ್ನು ಸಮಗ್ರವಾಗಿ ಬಳಸಿಕೊಂಡು ಅದು ಇನ್ನೂ ವಿಸ್ತಾರಗೊಳ್ಳುತ್ತಾ ಪರಿಸರವನ್ನ ತುಂಬತೊಡಗಿ ಭೂಮಿ ಆಕಾಶಗಳನ್ನು ಸುತ್ತುವರಿದು ಎತ್ತ ನೋಡಿದರತ್ತ ದೇದೀಪ್ಯಮಾನ ಬೆಳಕಿನ ವಾರಿದಿ. ಮನದಲ್ಲಿ ಮಿಡಿಯುತ್ತಿದ್ದ ಮಂತ್ರ ನಿಂತಿತು. ನೋಡುವ ಕಣ್ಣು ನೆಲೆ ನಿಂತಿತು. ತಾನು ಆ ಬೆಳಕಿನಲ್ಲಿ ಕರ್ಪೂರವು ಉರಿಯಲ್ಲಿ ಕರಗಿ ಹೋದಂತೆ ಸಮರಸವಾಗತೊಡಗಿದಳು. ತಾನು ಎಲ್ಲ ಕಡೆಯಲ್ಲೂ ಇರುವಷ್ಟು ಭೂಮಭಾವ ಮನಸ್ಸನ್ನ ಆಕ್ರಮಿಸಿಕೊಂಡಿತು. ತೂರ್ಯಾತೀತ ಸಮಾಧಿಯ ಆ ಸ್ಥಿತಿಯಲ್ಲಿ ಬೆಳಗಾಗುವುದು ಕೂಡ ತಿಳಿಯಲಿಲ್ಲ. ಸೂರ್ಯನು ತನ್ನ ಹೊಂಬಿಸಿಲನ್ನ ಚೆಲ್ಲುತ್ತಾ ಮೇಲೇಳತೊಡಗಿದಂತೆ ಜಗದ ಚಟುವಟಿಕೆ ಆರಂಭವಾಗಿ ಗಿಡ ಮರಗಳಲ್ಲಿ ನಿದ್ರಿಸುತ್ತಿದ್ದಂತಹ ಹಕ್ಕಿಗಳೆಲ್ಲ ಚಿಲಿಪಿಲಿಗುಟ್ಟುತ್ತಾ ವಾದ್ಯ ಮೇಳವನ್ನ ಸೃಷ್ಟಿಸಿದವು. ಬಾಹ್ಯ ಸಂವೇದನೆಗಳು ಇಂದ್ರಿಯಗಳ ದ್ವಾರಗಳಿಂದ ಒಳಹೊಕ್ಕರೂ ಅವು ಮನಸ್ಸನ್ನ ತನ್ಮಯತೆಯಿಂದ ಎಚ್ಚರಿಸಲಾಗದಂತಾಗಿದ್ದವು. ತನ್ನತನವನ್ನ ಅಳಿದುಕೊಂಡು ಅಕ್ಕ ಮಹಾದೇವಿ ಬೆಳಕಿನ ಶರದಿಯಲ್ಲಿ ತೇಲಾಡುತ್ತಿದ್ದಳು. ಸೂರ್ಯೋದಯವಾದ ಕೆಲವಾರು ನಿಮಿಷಗಳ ನಂತರ ಮಳೆಯ ಮೇಘಗಳು ಆಗಸದಲ್ಲಿ ಸಂಗ್ರಹವಾಗಲಾರಂಭಿಸಿದ್ದವು. ವರ್ಷಾಕಾಲದ ಮೇಘಗಳು ಸದ್ದು ಗದ್ದಲವಿಲ್ಲದೆ ಒಕ್ಕೂಡಿ ಬಂದು ಮಳೆಯನ್ನ ದಾರೈಸತೊಡಗಿದ್ದವು. ಅಕ್ಕ ಮಹಾದೇವಿಗೆ ಪ್ರಜ್ಞೆ ಮೂಡಿತು. ಆದರೆ ಆ ಪ್ರಜ್ಞೆ ಪೂರ್ಣವಾಗಿ ಮರ್ತ್ಯ ಮಟ್ಟಕ್ಕೆ ಇಳಿದಿರಲಿಲ್ಲ. ಮೊದಲಿನ ಅನುಭವಕ್ಕೆ ಈಗ ಇನ್ನೊಂದು ಸೇರಿತು. ಒಂದು ಮಹಾಚೇತನ ತನ್ನನ್ನ ಇಂಬಿಟ್ಟುಕೊಂಡು ಬ್ರಹ್ಮಾಂಡದಲ್ಲೆಲ್ಲ ತುಂಬಿಕೊಂಡಂತೆ ಆ ಚೇತನದ ವಿಶ್ವಪೂಜೆ ನಡೆಯುತ್ತಿರುವಂತೆ ಆಕೆಗೆ ಮನದಟ್ಟಾಗತೊಡಗಿತು. ಆಗಸ ತುಂಬಿದ ಕಾರ್ಮುಗಿಲುಗಳು ಮಜ್ಜನ ಬೆರೆಯುವ ಕುಂಭಗಳಂತೆ ಕಂಡವು. ಅವು ತಮ್ಮ ವರ್ಷಾಧಾರೆಯಿಂದ ಶಿವನಿಗೆ ಮಜ್ಜನವನ್ನ ಮಾಡುವಂತೆ ಎನಿಸಿತು. ಸೃಷ್ಟಿಯೆಲ್ಲ ಸಚೇತನಗೊಂಡಂತಾಗಿ ತಾನು ಯಾವುದೋ ಉನ್ನತ ಸ್ಥಾನದಲ್ಲಿ ನಿಂತ ಭಾವನೆಯಾಗಿ ಲೀಲಾ ನಾಟಕವನ್ನ ಪ್ರೇಕ್ಷಕಳಂತೆ ನೋಡಲಾರಂಭಿಸಿದಳು. ಪ್ರಕೃತಿಯ ಒಡಲಲ್ಲಿ ಬೆಡಗಿದಂತಹ ಅರಳುವ ಹೂವುಗಳು ದೇವನಿಗೆ ಪುಷ್ಪಾಲಂಕಾರ ಮಾಡುವಂತೆ, ನಭದಲ್ಲಿ ನಿಂತು ಬೆಳಗುವ ರವಿ ಶಶಿ ಆರತಿಯನ್ನ ಬೆಳಗುವಂತೆ, ನೀಲಾಂಬರದಲ್ಲಿ ಮಿಂಚುವ ಚುಕ್ಕೆಗಳು ಅಕ್ಷತೆಯಾಗಿ ಅರ್ಪಿತವಾದಂತೆ, ಅಗ್ನಿಯು ಹಲವಾರು ವಸ್ತುಗಳನ್ನು ದಹಿಸಿ ಭಸ್ಮವನ್ನ ಲೇಪಿಸಿದಂತೆ, ಲೋಕದ ಪರಿಮಳವು ಸುವಾಸಿತ ಚಂದನವನ್ನ ಸವರಿದಂತೆ, ಸಕಲ ಧಾನ್ಯಗಳು ನೈವೇದ್ಯವಾದಂತೆ, ವಯ್ಯಾರದಲ್ಲಿ ಬೀಸುವ ಗಾಳಿಯು ದೇವನಿಗೆ ಚಾಮರವನ್ನು ಬೀಸುವ ತೆರದಿ, ಶುಕಪಿಕ ಕೋಗಿಲೆಗಳು ಸಾಸಿರ ಕಂಠದಿಂದ ಘಂಟಾರವನ್ನ ಮಾಡುತ್ತಾ ಎಲ್ಲ ದಿಕ್ಕುಗಳು ದೇವನ ಒಡಲನ್ನ ಅಂಬರವಾಗಿ ಸುತ್ತುವರಿದಂತೆ ಕಾಣತೊಡಗಿತು. ಶರೀರ ಮನಗಳು ಹಗುರವಾಗುತ್ತಾ ಮೇಲೆ ಹೋಗಿ ಅತಿ ಎತ್ತರದಲ್ಲಿ ತಾನು ನಿಂತ ಹಾಗೆ ತನ್ನ ಕಣ್ಣೆದುರಿಗೆ ವಿಶ್ವದ ಸಮಸ್ತ ಚೇಷ್ಟೆಗಳೆಲ್ಲ ಸ್ಪಷ್ಟವಾಗಿ ಇಟ್ಟಂತೆ ಅನುಭವಿಸತೊಡಗಿದಳು. ಲೀಲಾಮಯ ಮಹಾಬ್ರಹ್ಮಾಂಡದಲ್ಲಿ ತಿರುಗುತ್ತಲಿರುವಂತಹ ಸಾಸಿರ ಗೋಲಗಳು ವಿಶ್ವಚೇತನದ ಪ್ರದಕ್ಷಿಣೆ ಮಾಡುವ ರೀತಿ ಭಾಸವಾದ ಅಕ್ಕ ಮಹಾದೇವಿಗೆ ಈ ಸೃಷ್ಟಿಯು ಪರಾಶಕ್ತಿಯ ಅಭಿವ್ಯಕ್ತ ರೂಪವಾಗಿ ಕರ್ತನ ವಿರಾಟ್ ಪೂಜೆಯನ್ನ ಮಾಡುತ್ತಿರುವಂತೆ ಓಂಕಾರದ ಸ್ಪಂದನದೊಡನೆ ಗಾಯನವನ್ನ ಮಾಡುವ ಅನುಭವವಾಯಿತು. ಇಂತಹ ದಿವ್ಯಾನುಭವದಲ್ಲಿ ಕರಗಿ ಹೋದಂತಹ ಅಕ್ಕ ಮಹಾದೇವಿ ಎತ್ತೆತ್ತ ನೋಡಿದರೂ ಬಯಲನ್ನೇ ಕಂಡಳು. ಅದು ಏನೂ ಇಲ್ಲದ ಬಯಲಲ್ಲ,
ಪರಿಪೂರ್ಣತೆಯಿಂದ ಮಿಡಿಯುತ್ತಿರುವ ಚಿದ್ಬೆಳಕಿನ ಆಗರವಾದ ಬಯಲು. ಇದು ಬಂಜೆಯ ಗರ್ಭವಲ್ಲ, ತುಂಬಿ ಬೆಳೆದ ಕೂಸನ್ನ ಹೊತ್ತ ಬೆಸಲೆಯ ಬಸುರಿನಂತೆ ಎಂದುಕೊಂಡ ಅಕ್ಕ ಮಹಾದೇವಿ ಆ ಬಯಲಿನ ತುಂಬೆಲ್ಲ ಚೈತನ್ಯವು ಸ್ಪಂದಿಸುತ್ತಿರುವುದನ್ನು ಕಂಡಳು. ಆ ಅನುಭವವು ಆಕೆಯ ಚಿತ್ತರಂಗದ ಮೇಲೆ ಅಚ್ಚುತ್ತಿತ್ತು. ಇಂತಹ ಬೃಹತ್ ಸೀಮಾತೀತ ಅನುಭವವನ್ನು ಬುದ್ಧಿ ಮನಸ್ಸುಗಳು ಸ್ವಲ್ಪವಾಗಿ ಹಿಡಿದಿಟ್ಟುಕೊಳ್ಳುವಂತಹ ಸಾಹಸ ಮಾಡಿದರೂ ಪರಿಪೂರ್ಣವಾಗಿ ಹಿಡಿದಿಟ್ಟುಕೊಳ್ಳಲಾರದಾದವು. ಇಂದ್ರಿಯ ಬುದ್ಧಿಗಳಿಗೆ ಅತೀತವಾಗಿ ಸಂವೇದನಾ ಪ್ರಪಂಚದ ಸ್ವತ್ತಾಗಿತ್ತು ಆ ತುರ್ಯಾತೀತ ಸ್ಥಿತಿ. ದೀರ್ಘಕಾಲದ ಬಳಿಕ ಬಹಿರ್ಮುಖಗೊಂಡು ಅಕ್ಕ ಮಹಾದೇವಿ ನೋಡಿದಾಗ ಆಗ ತಾನೇ ಭಾನು ತೆರವಾಗುತ್ತಿತ್ತು. ಮಳೆಯಲ್ಲಿ ಸೃಷ್ಟಿಯು ಮಿಂದು ರವಿಕಿರಣದ ಅಂಬರವನ್ನುಟ್ಟು ಚೇತೋಹಾರಿಯಾಗಿ ಕಂಡಿತು. ಆ ಮಳೆಯ ಧಾರೆಯಿಂದ ಗಿಡ ಮರ ಬಳ್ಳಿ ಸಮಸ್ತವೂ ಕುಲು ನಗುತ್ತಿದ್ದವು. ಮಳೆಯು ಆಗಿ ಹೋದುದರ ಸಾಕ್ಷಿಯಂತೆ ಭೂಮಿಯು ಹಸಿಯಾಗಿ ಅಲ್ಲಲ್ಲೇ ನೀರು ಪ್ರವಹರಿಸುತ್ತಿದ್ದದ್ದು ಕಾಣಬಂದಿತಲ್ಲವೇ. ತನ್ನ ಬಟ್ಟೆಗಳು ಒದ್ದೆಯಾಗಿ ನೀರುಳಿಯುತ್ತಿದ್ದವು. ಕೂದಲು ತೊಯ್ದು ತೊಪ್ಪೆಯಾಗಿದ್ದಿತು. ಆದರೂ ಆ ದಿವ್ಯಾನುಭವದ ಮನಸ್ಥಿತಿಯಿಂದ ಹೊರಬರಬೇಕು ಎನಿಸಲಿಲ್ಲ. ತನ್ನಿಂದ ಸ್ವಲ್ಪ ದೂರದಲ್ಲಿ ಮನುಷ್ಯಾಕೃತಿಯ ಗೊಂಬೆಗಳು ನಿಂತಂತೆ ಎನಿಸಿದರೂ ಅದರ ಕಡೆಗೆ ಗಮನ ಕೊಡದೆ ಮರಳಿ ಕಣ್ಣು ಮುಚ್ಚಿಕೊಂಡಳು. ಮಳೆಯ ಬಳಿಕ ನೆಲವು ತೋಯುವಂತೆ ಭಾವಲಿಂಗ ಸಾಮರಸ್ಯದಿಂದಾಗಿ ಮನ ಬುದ್ಧಿಗಳು ಸುಯಿದಾನದಲ್ಲಿ ಮುಳುಗಿದ್ದವು. ಆ ತಣಿವು ಸರ್ವಾಂಗದಲ್ಲಿ ಇಳಿದು ಅಂಗವಿಸಿ ಬೇರು ಬಿಡುವಾಗ ಗತ ಅನುಭವವನ್ನ ಸ್ಮರಣೆಯ ಉಗ್ರಾಣದಲ್ಲಿ ಹಿಡಿದಿಟ್ಟುಕೊಳ್ಳುವ ಸಾಹಸವನ್ನ ಹೃದಯ ಮಾಡುತ್ತಿತ್ತು. ಅರಿವಿನ ತೃಪ್ತಿಗೆ ಅನುಭಾವವೇ ಆಶ್ರಯ. ಲಿಂಗಾನುಭಾವದಿಂದ ನಿಮ್ಮ ಕಂಡು ಎನ್ನ ಮೆರೆದೆ ಕಾಣ ಕೂಡಲ ಚನ್ನ ಸಂಗಮ ದೇವ ಎಂಬ ವಚನವನ್ನ ಕಿನ್ನರಿಯ ಬ್ರಹ್ಮಯ್ಯ ಕಿನ್ನರಿಯನ್ನ ಬಾರಿಸುತ್ತಾ ಹಾಡುತ್ತಾ ಇದ್ದುದು ದೂರದ ಯಾವುದೋ ಗೌಹರದಿಂದ ಬಂದಂತಾಗಿ ಅದು ಅಸ್ಪಷ್ಟವಾಗಿ ಅಕ್ಕ ಮಹಾದೇವಿಯ ಮನವನ್ನ ಹೊಕ್ಕಿತು. ಹೌದು, ಆಕೆಯ ಅಪರಿಪೂರ್ಣ ಅರಿವು ಒಂದೇ ಸಮನೆ ತೃಪ್ತಿಗಾಗಿ ಹಂಬಲಿಸುತ್ತಿತ್ತು. ತಾಯಿ ಹಾಲಿಗಾಗಿ ಹಂಬಲಿಸುವ ಹಸಿದ ಕೂಸಿನಂತೆ, ತಾಯಿಯ ಹಾಲು ನಾಲಿಗೆಯ ಮೇಲೆ ಹರಿಯುತ್ತಲೇ ಆಕ್ರಂದಿಸುವ ಹಸುಳೆ ಮೌನವಾಗಿ ಕ್ಷೀರವನ್ನ ಸವಿಯತೊಡಗುವಂತೆ ಈ ಬುದ್ಧಿ ಶಿಶುವು ದೈವಾನುಭಾವದ ಹಾಲನ್ನ ಉಂಡು ತೃಪ್ತಿ ಪಡುವಂತಾಗಿತ್ತು. ಪರಿಣಾಮವಾಗಿ ಅಕ್ಕ ಮಹಾದೇವಿ ತನ್ನ ತನವನ್ನೇ ಅಳಿಸಿದ ಆ ಅನುಭವವನ್ನ ಕುರಿತು ಹೀಗೆ ಹಾಡತೊಡಗಿದಳು. ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ, ಸಂಗವೆನ್ನೆ ಸಮರಸವೆನ್ನೆ, ಆಯಿತೆನ್ನೆ ಆಗದೆನ್ನೆ, ನೀನೆನ್ನೆ ನಾನೆನ್ನೆ. ಚನ್ನಮಲ್ಲಿಕಾರ್ಜುನ ಲಿಂಗದಲ್ಲಿ ಘನ ಲಿಂಗೈಕ್ಯವಾದ ಬಳಿಕ ಮತ್ತೇನು ಎನ್ನಲೊಲ್ಲದೆ ಇದ್ದೆನು. ಆರೂಢಾವಸ್ಥೆಯಲ್ಲಿ ಪೂಜ್ಯ ಪೂಜಕ ಪೂಜೆ ಎಂಬ ಭಿನ್ನ ಭಾವ ಬಳಿದಿತ್ತು. ಸಮುದ್ರದಲ್ಲಿ ವಿಲೀನವಾಗುವ ಉಪ್ಪಿನ ಬೊಂಬೆಯಂತೆ, ಉರಿಯ ನಲ್ಲನ ಅಪ್ಪುಗೆಯಲ್ಲಿ ಕರಗುವ ಕರ್ಪೂರದ ನಲ್ಲೆನಂತೆ ಶಿವಭಾವದಿಂದ ಆ ಲಿಂಗನದಿಂದ ದೇಹ ಭಾವ ಕರಗಿತ್ತು. ಅಕ್ಕ ಮಹಾದೇವಿ ಭಾವ ಸಮಾಧಿಯಿಂದ ಬಹಿರ್ಮುಖಳಾಗುವಳೆಂದು ಬಹು ಹೊತ್ತಿನಿಂದ ನಿರೀಕ್ಷಿಸುತ್ತಿದ್ದ ಶರಣರು ಸನಿಹದಲ್ಲೇ ಕುಳಿತಿದ್ದರು. ಮುಗಿಲು ಹರಿದು ದೋ ಎಂದು ಮಳೆ ಸುರಿಯತೊಡಗಿತು. ಅಕ್ಕ ಮಹಾದೇವಿ ತೋಯುವಳೆಂದು ಕಳವಳಗೊಂಡ ನೀಲಾಂಬಿಕೆ ಎಚ್ಚರಿಸಲು ಇಚ್ಛಿಸಿದಾಗ ಪ್ರಭುದೇವರು ಕಣ್ಸನ್ನೆ ಮಾಡಿ ತಡೆದರು. ದೊಡ್ಡದಾದ ನಗರದಲ್ಲಿ ನಡುವೆ ಯಥೇಚ್ಛವಾದ ದೀಪಸ್ತಂಭಗಳಿದ್ದು ಊರು ಬೆಳಗುತ್ತಿದ್ದರೆ ರಾತ್ರಿಯ ವೇಳೆ ಆ ಊರು ಹೊರಗೆ ಸ್ವಲ್ಪ ದೂರದಲ್ಲಿ ನಿಂತವನಿಗೆ ದಿಗಂತದಲ್ಲಿ ಆ ಪಟ್ಟಣದ ನೇರಕ್ಕೆ ಬೆಳ್ಳನೆಯ ಛಾಯೆ ಹರಡಿರುವುದನ್ನು ಕಾಣಬಹುದು. ಬೆಳ್ಳನೆಯ ಛಾಯೆಯಿಂದ ಊರನ್ನ ಊಹಿಸುವಂತೆ ಅಕ್ಕ ಮಹಾದೇವಿಯ ಮೊಗದ ಮೇಲೆ ಪಸರಿಸಿದಂತಹ ಅಪೂರ್ವ ತೇಜಸ್ಸನ್ನ ಕಂಡು ಪ್ರಭುದೇವರು ಅವಳೀಗ ಲಿಂಗಾಂಗ ಸಾಮರಸ್ಯ ಸ್ಥಿತಿಯಲ್ಲಿ ಇರುವುದನ್ನು ಗ್ರಹಿಸಿದರು. ಅವರ ಅರಿವಿನ ಕಣ್ಣಿಗೆ ಅವಳ ಸುತ್ತಲೂ ದೇದೀಪ್ಯಮಾನವಾದಂತಹ ಪ್ರಭಾವಳಿಯು ಸುತ್ತುವರೆದಿರುವುದು ಕಾಣಿಸಿತು. ಅವರು ಸಂತಸಪೂರ್ಣರು, ಮೂಕ ವಿಸ್ಮಿತರೂ ಆಗಿ ಉಳಿದ ಶರಣರನ್ನ ಆ ತಾಣದಿಂದ ಮೌನವಾಗಿ ಕರೆದೊಯ್ದರು. ಬಹು ಹೊತ್ತಿನ ಬಳಿಕ ಉತ್ಥಾನಗೊಂಡ ಅಕ್ಕ ಮಹಾದೇವಿ ಓಲೆ ಕಂಠವನ್ನ ತೆಗೆದುಕೊಂಡು ತನ್ನ ಕೃತಿ ಯೋಗಾಂಗ ತ್ರಿವಿಧಿಯನ್ನ ಬರೆದು ಮುಗಿಸಿದಳು.
ಅವಳ ಹೃದಯವು ಮಕರಂದವನ್ನ ಇಂಟಿ ತೃಪ್ತಿಗೊಂಡು ಒಂದು ಬಗೆಯ ಏಕತಾನದ ಗುಂಜಾರವ ಮಾಡುವ ಭ್ರಮರರಂತೆ ಸಂತೃಪ್ತಿಯನ್ನ ಇಂಟುತ್ತದೆ ಅಲ್ಲದೆ ಎಡೆಬಿಡದೆ ಓಂಕಾರ ನಾದವನ್ನ ಗುಯಿಗೊಡುತ್ತಿತ್ತು. ತನ್ನ ಅನುಭವವು ಭಾವಕ್ಕೆ ಹೊರತು ಬುದ್ಧಿಯ ಪ್ರಖರತೆಗಾಗಲಿ ಗಲಗದ ಮೊನೆಗಾಗಲಿ ಸಿಗುವಷ್ಟು ಅಲ್ಪವಲ್ಲ ಎಂದರಿತು ತಾನು ಕಂಡ ಸುಂದರ ಕನಸನ್ನ ಹಾವಭಾವ ಸನ್ನೆಗಳ ನುಡಿಯಿಂದ ವರ್ಣಿಸಲು ಸಾಹಸ ಪಡುವ ಮೂಕನಂತೆ ಬರೆಯತೊಡಗಿದಳು. ಪಶ್ಚಿಮದ ಕೊಳದಲ್ಲಿ ಅಚ್ಚ ತಾವರೆ ಅರಳಿ ನಿಶ್ಚಲದ ಗಂಧವೆಸೆಯಲು ಅದ ಕಂಡು ಸಚ್ಚಿತ್ತದ ಭ್ರಮರ ಎರಗಿತ್ತು. ಚಿದಾಕಾಶದ ಅಥವಾ ಕುಂಬಿನಿ ಸರಸಿಯ ನಡುವಣ ಭಾಗದಲ್ಲಿ ಪಶ್ಚಿಮ ಚಕ್ರವರಳಿ ದಿವ್ಯಾನುಭವದ ಸೌರಭವನ್ನ ಸೂಸತೊಡಗಲು ಸಚ್ಚಿತ್ ಆನಂದ ಸ್ವರೂಪದ ದೇವ ಭ್ರಮರವು ಬೆಳಗಿನ ರೂಪದಲ್ಲಿ ತನ್ನ ಮೇಲೆ ಎರಗಿದುದನ್ನೇ ಕೆಲವೇ ಸಾಂಕೇತಿಕ ಬೆಳಗಿನ ಶಬ್ದಗಳಲ್ಲಿ ಹಿಡಿದಿಟ್ಟು ಮತ್ತೊಮ್ಮೆ ಓದಿದಳು. ಕೊರತೆ ಬಹಳವೆನ್ನಿಸದೆ ಸಮಾಧಾನದ ಭಾವ ಪಡಿಮೂಡಿತು. ಏಲಕ್ಕಿಯನ್ನ ಹಾಕಿ ತುಪ್ಪದಲ್ಲಿ ಮಾಡಿದ ರವೆಯುಂಡೆಯನ್ನು ತಿಂದು ಬಂದ ಮಗುವು ತಾನು ತಿಂದುದನ್ನು ತಡವರಿಸುತ್ತಾ ಹೇಳತೊಡಗುವುದು. ಅದು ಹಾವಭಾವಗಳನ್ನು ಮಾಡುತ್ತಾ ತೊದಲುವಾಗ ಕೇಳುವರು, ಓಹೋ ನೀನು ರವೆ ಉಂಡೆ ತಿಂದೀಯಾ ಎಂದು ಅರ್ಥೈಸಿಕೊಂಡು ಪ್ರಶ್ನಿಸಿದರೆ ಅದು ಸಂಭ್ರಮಪಟ್ಟು ಹ್ಞೂ ಎಂದು ನಕ್ಕು ಸಮಾಧಾನ ತಾಳೋದು. ಹಾಗೆಯೇ ಪ್ರೌಢಮಾನವಾದ ಭಾಷೆಯೂ ಸಹ ದೈವಾನುಭವವನ್ನು ವಿವರಿಸುವಾಗ ತಟ್ಟರಿಸುವುದು. ಆದರೂ ಉಳಿದ ಅನುಭಾವಿಗಳು ತನ್ನ ಸಾಹಿತ್ಯದಲ್ಲಿ ವ್ಯಕ್ತವಾಗಿರುವ ಅನುಭವವನ್ನೇ ಇಂತಹುದೇ ಎಂದು ಅರ್ಥ ಮಾಡಿಕೊಳ್ಳುವಷ್ಟು ಸಮರ್ಪಕವಾಗಿ ಇದು ಇದೆ ಎಂದು ತನ್ನಲ್ಲಿ ತಾನೇ ಅಕ್ಕ ಮಹಾದೇವಿಯು ಸಂತೃಪ್ತಿಯನ್ನ ಪಟ್ಟುಕೊಂಡಳು. ಶರಣರೇ, ಇದರ ಮುಂದುವರೆದ ಭಾಗವನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಶರಣು ಶರಣಾರ್ಥಿಗಳು.